150 ಸಾಕ್ಷಿಗಳ ವಿಚಾರಣೆ ಮಾಡ್ತೇವೆ ಎಂದು ಪ್ರಾಸಿಕ್ಯೂಷನ್ ಹೇಳಿದೆ. 272 ಸಾಕ್ಷಿಗಳಲ್ಲಿ 10 ಸಾಕ್ಷಿಗಳ ವಿಚಾರಣೆಯನ್ನ ಮಾಡಿದ್ದಾರೆ. 150 ಸಾಕ್ಷಿಗಳ ವಿಚಾರಣೆ ಮಾಡ್ತೇವೆ ಎಂದು ಪ್ರಾಸಿಕ್ಯೂಷನ್ ಹೇಳಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ವಿಚಾರಣೆ ನಡೀತಾ ಹೋಗುತ್ತೆ ಅನ್ನೋ ಕ್ಷಣದ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈ ಹಿಂದೆ ನಟ ದರ್ಶನ್ ರವರಿಗೆ ಹೈಕೋರ್ಟ್ನಿಂದ ಬೇಲ್ ಸಿಕ್ಕಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಆ ಬೇಲನ್ನು ಕ್ಯಾನ್ಸಲ್ ಮಾಡಿತ್ತು. ಇದೀಗ ಮತ್ತೊಮ್ಮೆ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಪ್ರಕರಣದ ವಿಚಾರಣೆಯಲ್ಲಿ ಆಗ್ತಾ ಇರುವಂತಹ ಲೋಪದೋಷಗಳನ್ನು ಮುಂದಿಟ್ಟುಕೊಂಡೇ ನಟ ದರ್ಶನ್ ಇವತ್ತು ಸುಪ್ರೀಂ ಕೋರ್ಟ್ ಮೊರೆ ಹೋಗಿರೋದು. ಜೈಲಲ್ಲಿ ಕನಿಷ್ಠ ಮೂಲ ಸವಲತ್ತನ್ನ ನೀಡ್ತಾ ಇಲ್ಲ ಅಂತ ಹೇಳಿ ಮುಕುಲ್ ರೋಹಟಗಿ ಅವರು ಅಂದ್ರೆ ದರ್ಶನ್ ಪರ ವಕೀಲರು ತಮ್ಮ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಅಂದ್ರೆ ಜೈಲಿನಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಮುಕುಲ್ ರೋಹಟಗಿ ಅವರು ಇಲ್ಲಿ ಬೆಳಕು ಚೆಲ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಜೈಲಿನಲ್ಲಿ ಕನಿಷ್ಠ ಸೌಲಭ್ಯಗಳು ಕೂಡ ಸಿಗ್ತಾ ಇಲ್ಲ. ಮನವಿ ಮಾಡಿಕೊಂಡ್ರೂ ಕೂಡ ಅದ್ರ ಬಗ್ಗೆ ಯಾರು ಕೇರ್ ಮಾಡ್ತಾ ಇಲ್ಲ. ಮತ್ತೊಂದು ಕಡೆ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ವಿಳಂಬ ಆಗ್ತಾ ಇದೆ. ಒಂದು ವೇಳೆ ಅಂತಿಮ ಹಂತಕ್ಕೆ ಬಂದಿದ್ದಿದ್ರೆ, ಸಾಕ್ಷಿಗಳ ವಿಚಾರಣೆ ಎಲ್ಲವೂ ಕೂಡ ಮುಕ್ತಾಯ ಆಗಿದ್ದಿದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಇಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಹೇಳ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇರ್ತಿರ್ಲಿಲ್ಲ. ಪ್ರಕರಣದ ಸಂಪೂರ್ಣ ವಿಚಾರಣೆ ಅಂತಿಮ ಘಟ್ಟಕ್ಕೆ ಬಂದಿರುವುದು. ಮುಕುಲ್ ರೋಹಟಗಿ ಅವರ ವಾದ ನಡೀತಾ ಇದೆ. ನಿಮ್ಗೆಲ್ಲ ಕನಿಷ್ಠ ಸವಲತ್ತು ನೀಡಲಾಗಿದೆ. ಇದು ನ್ಯಾಯಾಧೀಶರ ಪ್ರತಿಕ್ರಿಯೆ. ಪ್ರಮಾಣ ಪತ್ರದಲ್ಲಿ ಅಧಿಕಾರಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯಾಗಿರುವಂತಹ ವರದಿಯಲ್ಲಿ ನಟ ದರ್ಶನ್ ರವರಿಗೆ ಕನಿಷ್ಠ ಮೂಲ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಏನು ಆರೋಪವನ್ನು ಮಾಡಲಾಗ್ತಾ ಇದೆಯೋ ಅದನ್ನೇ ನ್ಯಾಯಮೂರ್ತಿಗಳು ಇಲ್ಲಿ ತಳ್ಳಿ ಹಾಕಿದ್ದಾರೆ. ರಿಪೋರ್ಟ್ ಕೊಟ್ಟಿದ್ದಾರಲ್ಲ ಜೈಲಧಿಕಾರಿಗಳು, ಆ ರಿಪೋರ್ಟ್ನಲ್ಲಿ ಇದೆಯಲ್ಲ ಸೌಲಭ್ಯಗಳನ್ನು ಕೊಟ್ಟಿರೋದಾಗಿ, ಈಗ ಯಾಕೆ ಈ ವಿಚಾರವನ್ನು ಪ್ರಸ್ತಾಪಿಸ್ತಿದ್ದೀರಿ ಅನ್ನೋದನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಪ್ರಶ್ನೆ ಮಾಡ್ತಿದ್ದಾರೆ. ನಿಮಗೆ ಎಲ್ಲ ರೀತಿಯ ಕನಿಷ್ಠ ಸವಲತ್ತುಗಳನ್ನು ಕೊಡಲಾಗಿದೆ, ಏನೇನು ಕೊಡಬೇಕೋ ಅದನ್ನು ಕೊಡಲಾಗಿದೆ. ಪ್ರಮಾಣ ಪತ್ರದಲ್ಲಿ ಅಧಿಕಾರಿಗಳು ಅದನ್ನು ಉಲ್ಲೇಖ ಕೂಡ ಮಾಡಿದ್ದಾರೆ, ಸ್ಪಷ್ಟವಾಗಿದೆ. ಮತ್ತ್ಯಾಕೆ ಈ ವಿಚಾರ ಇಲ್ಲಿ ಎಳೆದು ತರ್ತಿದ್ದೀರಿ ಅನ್ನೋ ಪ್ರತಿಕ್ರಿಯೆಯನ್ನು ನ್ಯಾಯಾಧೀಶರು ಕೊಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಹಿಂದೆಯೂ ಕೂಡ ನಟ ದರ್ಶನ್ ಸೌಲಭ್ಯಗಳ ಕುರಿತು ಪ್ರಶ್ನೆಯನ್ನು ಮಾಡಿದ್ರು. ಬೇರೆ ಖೈದಿಗಳಿಗೆ ಕುಟುಂಬದೊಂದಿಗೆ ಮಾತನಾಡೋದಕ್ಕೆ ಅವಕಾಶ ಇದೆ, 70 ಬಾರಿ ಕುಟುಂಬದವರ ಭೇಟಿಗೆ ಅವಕಾಶ ನೀಡಿದ್ದೇವೆ ಎನ್ನುತ್ತಾರೆ. ಆದರೆ ಮಾತನಾಡುವಾಗ ಪೊಲೀಸರು ಕೂಡ ಜೊತೆಗಿರ್ತಾರೆ. ಬೇರೆ ಖೈದಿಗಳಿಗೆ ಕುಟುಂಬದೊಂದಿಗೆ ಮಾತನಾಡೋಕೆ ಮುಕ್ತವಾಗಿ ಮಾತನಾಡೋದಕ್ಕೆ ಅವಕಾಶ ಕೊಡ್ತಾರೆ. 70 ಬಾರಿ ಕುಟುಂಬದವರ ಭೇಟಿಗೆ ಅವಕಾಶವನ್ನ ನೀಡಿದ್ದೇವೆ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಆದರೆ ಮಾತನಾಡುವಂತಹ ಸಂದರ್ಭದಲ್ಲಿ ಪೊಲೀಸರು ಅಲ್ಲಿ ಇರ್ತಾರೆ. ಯಾವುದನ್ನು ಕೂಡ ಅಲ್ಲಿ ಕುಟುಂಬದವರು ಭೇಟಿಯಾದಂತಹ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಒಂದಷ್ಟು ಮಾತುಕತೆಯನ್ನು ನಡೆಸಬೇಕಾಗುತ್ತೆ. ಆದರೆ ಅದಕ್ಕೆ ಅಲ್ಲಿ ಅವಕಾಶ ಸಿಗ್ತಾ ಇಲ್ಲ. ಪೊಲೀಸರು ಜೊತೆಯಲ್ಲೇ ಇರ್ತಾರೆ ಅನ್ನೋ ಆರೋಪವನ್ನು ಕೂಡ ಇಲ್ಲಿ ಮುಕುಲ್ ರೋಹಟಗಿ ಅವರು ಮಾಡ್ತಾ ಇದ್ದಾರೆ. ಕುಟುಂಬದವರ ಭೇಟಿಗೆ ಬೇರೆಯವರಿಗೆ ಮುಕ್ತವಾಗಿ ಸಿಗ್ತಾ ಇರುವಂತಹ ಅವಕಾಶ ಅಥವಾ ಆ ಸ್ವಾತಂತ್ರ್ಯ ನಟ ದರ್ಶನ್ ರವರ ವಿಚಾರದಲ್ಲಿ ಇಲ್ಲದಾಗಿದೆ. ನಟ ದರ್ಶನ್ ರವರಿಗೆ ಅಷ್ಟು ಮುಕ್ತವಾಗಿ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇಲ್ಲ. ಅಂದರೆ ಇಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕ್ರಿಮಿನೇಷನ್ ಆಗ್ತಾ ಇದೆ, ಭೇದ ಭಾವ ಆಗ್ತಾ ಇದೆ ಅನ್ನೋ ಧಾಟಿಯಲ್ಲಿ ಮುಕುಲ್ ರೋಹಟಗಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ನಾವು ಇನ್ನೂ ಸ್ವಲ್ಪ ದಿನ ಕಾದ್ ನೋಡೋಣ, ಇದು ನ್ಯಾಯಾಧೀಶರ ಹೇಳಿಕೆ. ಜುಲೈಗೆ ದಿನಾಂಕ ನಿಗದಿಪಡಿಸಿ ಮುಕುಲ್ ರೋಹಟಗಿ ಅವರ ವಾದ. ಇನ್ನೂ ಕ್ವಾರಂಟೈನ್ ಸೆಲ್ನಲ್ಲೇ ಇಡಲಾಗಿದೆ ಅಂತ ಹೇಳಿ ಮುಕುಲ್ ರೋಹಟಗಿ ಅವರು ಹೇಳಿದ್ದಾರೆ. ಜೈಲು ನಿಯಮದಂತೆ ಸವಲತ್ತು ನೀಡಲಾಗ್ತಾ ಇದೆ ಅಂತ ಮತ್ತೊಂದು ಕಡೆ ಜಡ್ಜ್ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಕ್ವಾರಂಟೈನ್ ಸೆಲ್ನಲ್ಲಿ ಯಾಕೆ ಇಡಲಾಗಿದೆ, ಯಾಕೆ ಈ ದಿನದವರೆಗೂ ಕೂಡ ಕ್ವಾರಂಟೈನ್ ಸೆಲ್ನಲ್ಲಿ ಇದ್ದಾರೆ ಅಂತ ಹೇಳಿ ಪ್ರಶ್ನಿಸಿದ್ದಾರೆ ನ್ಯಾಯಾಧೀಶರು. ಹಾಗಿದ್ರೆ ನಿಮಗೆ 1 ವರ್ಷ ಸಮಯ ನೀಡ್ತೇವೆ, ಇದು ನ್ಯಾಯಾಧೀಶರ ಪ್ರತಿಕ್ರಿಯೆ. ಮುಕುಲ್ ರೋಹಟಗಿ ಅವರ ವಾದವನ್ನ ಆಲಿಸಿದ ಬಳಿಕ ನಿಮಗೆ 1 ವರ್ಷ ನಾವು ಸಮಯಾವಕಾಶವನ್ನ ಕೊಡ್ತೇವೆ. ಯಾವ ವಿಚಾರಕ್ಕೆ ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ಅದನ್ನು ಕೂಡ ಹೇಳ್ತೀವಿ. ಯಾವ ವಿಚಾರಕ್ಕೋಸ್ಕರ 1 ವರ್ಷ ಕಾಲಾವಕಾಶವನ್ನ ಕೊಡುವುದಕ್ಕೆ ನ್ಯಾಯಾಧೀಶರು ಇಲ್ಲಿ ಮುಂದಾಗಿದ್ದಾರೆ ಅಂತ ಹೇಳಿ ಸದ್ಯಕ್ಕಂತೂ ವಾದ ನಡೀತಾ ಇದೆ. ಮುಕುಲ್ ರೋಹಟಗಿ ಅವರು ದರ್ಶನ್ ರವರ ಪರವಾಗಿ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ನ್ಯಾಯಾಧೀಶರ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೈಲಿನಲ್ಲಿ ಸಿಗುವಂತಹ ಸೌಲಭ್ಯಗಳಿಂದ ಹಿಡಿದು ಅವರ ಕುಟುಂಬದ ಭೇಟಿಯವರೆಗೂ ಕೂಡ ಯಾವ ರೀತಿ ತಾರತಮ್ಯ ಆಗ್ತಾ ಇದೆ ಅನ್ನೋ ವಿಚಾರಗಳನ್ನ ನ್ಯಾಯಾಧೀಶರ ಮುಂದಿಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ
ದರ್ಶನ್ ರವರ ಅನಾರೋಗ್ಯದ ಕುರಿತು ಕೂಡ ಏನಾದರೂ ನ್ಯಾಯಾಧೀಶರ ಗಮನಕ್ಕೆ ತಂದು ಈ ಹಿಂದೆ ಹೈಕೋರ್ಟ್ನಲ್ಲಿ ಯಾವ ರೀತಿಯಾಗಿ ಬೇಲನ್ನ ಪಡೆದುಕೊಳ್ಳುವುದಕ್ಕೆ ಅದು ಸಹಕಾರಿ ಆಯಿತೋ ಹಾಗೆಯೇ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅನುಕೂಲಕರ ವಾತಾವರಣವನ್ನ ಸೃಷ್ಟಿಸಿಕೊಳ್ಳುವಲ್ಲಿ ದರ್ಶನ್ ರವರ ಪರ ವಕೀಲರು ಸಕ್ಸಸ್ ಆಗ್ತಾರಾ ಅನ್ನೋ ಕುತೂಹಲವೂ ಕೂಡ ಇದೆ. ಇವತ್ತಿಗೆ ಪೋಸ್ಟ್ಪೋನ್ ಆಗಬಹುದು ಅಥವಾ ಇನ್ನೊಂದಷ್ಟು ದಿನಗಳ ಕಾಲ ಇದು ಮುಂದೂಡಿಕೆ ಆಗಬಹುದು. ಆದರೆ ಅಂತಿಮವಾಗಿ ದರ್ಶನ್ ರವರಿಗೆ ಶೀಘ್ರದಲ್ಲೇ ಬೇಲನ್ನು ಕೊಡಿಸುವ ನಿಟ್ಟಿನಲ್ಲಿ ಮುಕುಲ್ ರೋಹಟಗಿ ಅವರ ವಾದ ಹೇಗಿರುತ್ತೆ ಅನ್ನೋ ಕುತೂಹಲವೂ ಕೂಡ ಮನೆ ಮಾಡಿದೆ. 70 ಬಾರಿ ಕುಟುಂಬದವರ ಭೇಟಿಗೆ ಅವಕಾಶ ನೀಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಲಿಖಿತವಾಗಿ ನಿಮಗೆ ಡಾಕ್ಯುಮೆಂಟನ್ನು ಕೊಟ್ಟಿದ್ದಾರೆ. ಆದರೆ ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಆಗುವಂತಹ ಸಮಸ್ಯೆಗಳ ಬಗ್ಗೆ, ಎಡವಟ್ಟುಗಳ ಬಗ್ಗೆ ಅವರು ಹೇಳಿಲ್ಲ. ಪ್ರತ್ಯಕ್ಷ ಸಾಕ್ಷಿಗಳ ವಿಚಾರಣೆಯನ್ನು ಮುಗಿಸಿ ಎಂದು ನಾವು ಕೇಳಿದ್ದೇವೆ. ಆದರೆ ಮುಖ್ಯ ಸಾಕ್ಷಿಗಳ ವಿಚಾರಣೆಯನ್ನೇ ಇನ್ನೂ ಮುಗಿಸಿಲ್ಲ. ಮುಕುಲ್ ರೋಹಟಗಿ ಅವರ ವಾದ ಇದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಸಾಕ್ಷಿಗಳು ಅಂತ ಯಾರನ್ನ ಪರಿಗಣಿಸಲಾಗಿದೆಯೋ ಅವರುಗಳ ವಿಚಾರಣೆಯನ್ನೇ ಇದುವರೆಗೂ ಕೂಡ ಮುಕ್ತಾಯ ಮಾಡಿಲ್ಲ. ಇನ್ನೂ ಕೂಡ ಅದು ನಡೀತಾನೆ ಇದೆ. ಬರೋಬ್ಬರಿ 273 ಸಾಕ್ಷಿಗಳು, ಅದರಲ್ಲಿ 10 ಸಾಕ್ಷಿಗಳ ವಿಚಾರಣೆಯಾಗಿದೆ. ಇನ್ನೂ 263 ಸಾಕ್ಷಿಗಳ ವಿಚಾರಣೆ ಬಾಕಿ ಇದೆ. ಈ 263 ಸಾಕ್ಷಿಗಳ ವಿಚಾರಣೆಯನ್ನು ಯಾವಾಗ ಮುಗಿಸ್ತಾರೆ? ಇನ್ನು ಎಷ್ಟು ವರ್ಷ ಹಿಡಿಯುತ್ತೆ? ಅಲ್ಲಿಯವರೆಗೂ ಕೂಡ ತಮ್ಮ ಕಕ್ಷಿದಾರರು ಜೈಲಲ್ಲೇ ಇರಬೇಕಾ? ನೀವು ಸಾಕ್ಷಿಗಳ ವಿಚಾರದಲ್ಲಿ ಏನ್ ಮಾಡಿದ್ದೀರಿ ಹೇಳೋದಿಲ್ಲ. ಹೇಳಿದ್ರೆ ನಿಮ್ಮ ಜಾಮೀನು ಅರ್ಜಿಯೇ ವಜಾಗೊಳ್ಳಬಹುದು. ಸಾಕ್ಷಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಏನ್ ಮಾಡಿದ್ದೀರಿ ಅನ್ನೋದನ್ನ ಹೇಳೋದಿಲ್ಲ. ಅದನ್ನ ಹೇಳಿದ್ದೇ ಆದ್ರೆ ನಿಮ್ಮ ಜಾಮೀನು ಅರ್ಜಿಯೇ ವಜಾಗೊಳ್ಳಬಹುದು. ಸದ್ಯಕ್ಕೆ ಆದೇಶವನ್ನು ಬರೆಸ್ತಾ ಇರುವಂತಹ ಸುಪ್ರೀಂ ಕೋರ್ಟ್ನ ನ್ಯಾಯಪೀಠ ಅಂದ್ರೆ ಇಲ್ಲಿ ಸಾಕ್ಷಿಗಳ ವಿಚಾರದಲ್ಲಿ ದರ್ಶನ್ ರವರ ಕಡೆಯಿಂದಲೂ ಕೂಡ ಏನಾದರೂ ತಪ್ಪುಗಳಾಗಿದ್ಯಾ? ಅದು ಸುಪ್ರೀಂ ಕೋರ್ಟ್ ಗಮನಕ್ಕೆ ಬಂದಿದ್ಯಾ? ಹಾಗಾಗಿನೇ ಸುಪ್ರೀಂ ಕೋರ್ಟ್ ನೀವು ಸಾಕ್ಷಿಗಳ ವಿಚಾರದಲ್ಲಿ ಏನ್ ಮಾಡಿದ್ದೀರಿ, ಹೇಗ್ ನಡ್ಕೊಂಡಿದ್ದೀರಿ ಅದನ್ನ ಇವತ್ತು ನಾನು ಬಹಿರಂಗವಾಗಿ ಹೇಳಿದ್ರೆ ನಿಮ್ಮ ಜಾಮೀನು ಅರ್ಜಿಯ ವಜಾಗೊಳ್ಳಬಹುದು ಅಂತ ಹೇಳಿ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ರ. ಇನ್ನೂ 1 ವರ್ಷ ದರ್ಶನ್ಗೆ ಜಾಮೀನು ಭಾಗ್ಯ ಸಿಗಲ್ವಾ? ಹಾಗಿದ್ರೆ 1 ವರ್ಷ ಸಮಯಾವಕಾಶವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಡಿಲೇ ಅನ್ನೋದಿದೆಯಲ್ಲ, ವಿಳಂಬ ಅನ್ನೋದಿದೆಯಲ್ಲ, ಇದೇ ರೀತಿಯಾಗಿ 1 ವರ್ಷ ಮುಂದುವರೆದಿದ್ದೇ ಆದ್ರೆ ಅಲ್ಲಿಯವರೆಗೂ ಕೂಡ ನಟ ದರ್ಶನ್ ಜೈಲಿನಲ್ಲೇ ಇರಬೇಕಾಗುತ್ತಾ? 57ನೇ CCH ಕೋರ್ಟ್ನಿಂದ ವರದಿಯನ್ನ ಕೇಳಿದ್ದೆವು. ಸಾಕ್ಷಿಗಳ ವಿಚಾರಣೆಯ ಬಗ್ಗೆ ನಾವು ವರದಿಯನ್ನ ಸೆಷನ್ಸ್ ಕೋರ್ಟ್ನಿಂದಲೂ ಕೂಡ ಕೇಳಿದ್ದೇವೆ. ವರದಿ ನೀಡಿದೆ. ಇನ್ನೂ 1 ವರ್ಷ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೀತಾ ಹೋಗುತ್ತಾ? ಸಾಕ್ಷಿಗಳ ವಿಚಾರಣೆ ಇರಬಹುದು ಅಥವಾ ಇನ್ನೊಂದು ವರ್ಷ ಕಾಲಾವಕಾಶವನ್ನ ಕೊಡಿ ಅಂತ ಹೇಳಿ ತನಿಖಾಧಿಕಾರಿಗಳಿರಬಹುದು ಅಥವಾ ಸೆಷನ್ಸ್ ಕೋರ್ಟ್ ಇರಬಹುದು ಏನಾದರೂ ಮನವಿಯನ್ನ ಮಾಡಿಕೊಳ್ಳುತ್ತಾ? ಅದರ ಮೇರೆಗೆ ಇಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದ್ದೆ. ಆದರೆ ಇನ್ನೂ 1 ವರ್ಷ ಪರಪ್ಪನ ಅಗ್ರಹಾರ ವಾಸವೇ ನಟ ದರ್ಶನ್ ರವರಿಗೆ ಖಾಯಂ ಆಗುತ್ತಾ? ಜಾಮೀನು ಸಿಗಬಹುದು, ಅಟ್ಲೀಸ್ಟ್ ಮಧ್ಯಂತರ ಜಾಮೀನಾದರೂ ಸಿಗ್ಬಿಡ್ಲಿ ಅಂತ ಏನು ಪರಿತಪಿಸ್ತಾ ಇದ್ದಾರಲ್ಲ ನಟ ದರ್ಶನ್, ಅವರಿಗೆ ಇವತ್ತು ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಅನ್ನ ಕೊಡುತ್ತಾ ಅಥವಾ ಗುಡ್ ನ್ಯೂಸ್ ಅನ್ನ ಕೊಡುತ್ತಾ ಅನ್ನೋ ಕುತೂಹಲ ಮನೆ ಮಾಡಿದೆ. 8-9 ತಿಂಗಳಿಂದ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಸೆಷನ್ಸ್ ಕೋರ್ಟ್ನಲ್ಲಿ ಆಗ್ತಾ ಇರುವಂತಹ ಲೋಪದೋಷಗಳನ್ನು ಮುಂದಿಟ್ಟುಕೊಂಡು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗೋಕ್ಕೂ ಮುನ್ನ ತಮ್ಮ ವಕೀಲರ ಜೊತೆಗೆ ಅವರು ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಯಾವೆಲ್ಲ ಮಾನದಂಡಗಳ ಆಧಾರದ ಮೇರೆಗೆ ಒಂದು ವೇಳೆ ಜಾಮೀನು ಸಿಗಬಹುದು ಅಥವಾ ಸಿಗದೆಯೂ ಇರಬಹುದು ಅನ್ನೋದರ ಕುರಿತು ಚರ್ಚೆಗಳಾಗಿದೆ. ಆ ಆತ್ಮವಿಶ್ವಾಸದಲ್ಲಿ ನಟ ದರ್ಶನ್ ಇದ್ದಾರೆ. ಆದರೆ ಕಾನೂನಾತ್ಮಕವಾಗಿ ಇರುವಂತಹ ಒಂದಷ್ಟು ನಿಯಮಾವಳಿಗಳು ನಟ ದರ್ಶನ್ ರವರಿಗೆ ಜಾಮೀನನ್ನು ದಕ್ಕಿಸಿಕೊಡುವಲ್ಲಿ ವಿಫಲವಾಗುತ್ವಾ ಅನ್ನೋ ಪ್ರಶ್ನೆ ಇದೆ. ನವೆಂಬರ್ 3ರಂದು ದೋಷಾರೋಪ ಹೊರಿಸಲಾಗಿದೆ. 7 ತಿಂಗಳಿನಲ್ಲಿ 10 ಸಾಕ್ಷಿಗಳ ವಿಚಾರಣೆಯನ್ನ ಮಾಡಲಾಗಿದೆ. ನವೆಂಬರ್ 3ರಂದು ದೋಷಾರೋಪ ಹೊರಿಸಲಾಗಿದೆ. ಅಂದ್ರೆ ಚಾರ್ಜ್ ಶೀಟ್ ಬಗ್ಗೆ ಅವರು ಉಲ್ಲೇಖ ಮಾಡ್ತಾರೆ. 7 ತಿಂಗಳಾಗಿದೆ. ಇದುವರೆಗೂ ಕೂಡ 7 ತಿಂಗಳಲ್ಲಿ 10 ಮಂದಿ ಸಾಕ್ಷಿಗಳ ವಿಚಾರಣೆಯನ್ನ ಮಾಡಿದ್ದಾರೆ. ಇನ್ನ 263 ಸಾಕ್ಷಿಗಳ ವಿಚಾರಣೆಯನ್ನ ಮಾಡಬೇಕು ಅಂದ್ರೆ ಇನ್ನೆಷ್ಟು ತಿಂಗಳು ಅಥವಾ ಇನ್ನೆಷ್ಟು ವರ್ಷ ಬೇಕಾಗುತ್ತೆ? ಇದು ದರ್ಶನ್ ಪರ ವಕೀಲರ ವಾದ. ಪ್ರಾಸಿಕ್ಯೂಷನ್ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆ ನಡೆಸಲಿದೆ. ಇವರು ಕೊಲೆ ಕೇಸ್ನ ಪ್ರಮುಖ ಸಾಕ್ಷಿಗಳಾಗಿದ್ದಾರೆ. ಸಾಕ್ಷಿಗಳ ವಿಚಾರಣೆ ತುಂಬಾ ವಿಳಂಬವಾಗಿದೆ ಅನ್ನುವುದನ್ನ ನ್ಯಾಯಾಧೀಶರು ಕೂಡ ಇಲ್ಲಿ ಹೇಳಿದ್ದಾರೆ.
ಪ್ರಮುಖವಾಗಿ 263 ಸಾಕ್ಷಿಗಳ ವಿಚಾರಣೆ ಸದ್ಯಕ್ಕೆ ಬಾಕಿ ಇದೆ. 60 ಸಾಕ್ಷಿಗಳ ವಿಚಾರಣೆ ಮಾಡ್ತಾರೆ. ಈ 60 ಸಾಕ್ಷಿಗಳೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಸಾಕ್ಷಿಗಳಾಗಿರ್ತಾರೆ. ಅದರ ಆಧಾರದ ಮೇರೆಗೆನೆ ಇಲ್ಲಿ ದರ್ಶನ್ ರವರ ಭವಿಷ್ಯ ನಿರ್ಧಾರ ಆಗುತ್ತಾ. ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಕೂಡ ಹೇಳಿರೋದು ಅದೇ, ವಿಳಂಬ ಆಗಿದೆ ಹೌದು. 60 ಸಾಕ್ಷಿಗಳ ವಿಚಾರಣೆಯನ್ನ ಶೀಘ್ರ ಮುಗಿಸಬೇಕು. ಅನಗತ್ಯ ಕಾರಣ ನೀಡಿ ಸಾಕ್ಷಿ ವಿಚಾರಣೆಯನ್ನ ಮುಂದೂಡಬಾರದು. ಸಾಕ್ಷಿ ವಿಚಾರಣೆಗೆ 1 ವರ್ಷ ಕಾಲಾವಕಾಶವನ್ನ ನೀಡಿದ ಸುಪ್ರೀಂ ಕೋರ್ಟ್. ಸದ್ಯಕ್ಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 60 ಸಾಕ್ಷಿಗಳು ಪ್ರಮುಖವಾಗುತ್ತವೆ. ಅವ ಎಲ್ಲ 60 ಸಾಕ್ಷಿಗಳ ವಿಚಾರಣೆಗಳನ್ನ ಶೀಘ್ರದಲ್ಲೇ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅದಕ್ಕೆ ಸಮಯಾವಕಾಶವನ್ನ ಕೂಡ ನಿಗದಿ ಮಾಡಿದೆ. 1 ವರ್ಷ ಟೈಮ್ ಕೊಡ್ತೀವಿ, ಅಷ್ಟರಲ್ಲಿ ನೀವು ಸಾಕ್ಷಿಗಳ ವಿಚಾರಣೆಯನ್ನ ಮುಗಿಸ್ಬೇಕು. ಅದು ಇದು ಸಬೂಬನ್ನ ಹೇಳಬಾರದು. ಇನ್ನೂ 1 ವರ್ಷ ದರ್ಶನ್ಗೆ ಜೈಲು ವಾಸವೇ ಖಾಯಂ. ದರ್ಶನ್ ಜಾಮೀನು ಭವಿಷ್ಯ ಏನಾಗುತ್ತೆ ಅಂತ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ರು. ಅದರಲ್ಲೂ ಅವರ ಅಭಿಮಾನಿಗಳು, ಅವರ ಕುಟುಂಬಸ್ಥರು, ಹೆಚ್ಚಾಗಿ ದರ್ಶನ್. ಬ್ಯಾಡ್ ನ್ಯೂಸ್, ಇನ್ನೂ 1 ವರ್ಷ ದರ್ಶನ್ಗೆ ಜೈಲು ವಾಸವೇ ಖಾಯಂ ಆಗುತ್ತೆ. ಯಾಕೆಂದ್ರೆ 1 ವರ್ಷ ಸುಪ್ರೀಂ ಕೋರ್ಟ್ ಸಾಕ್ಷಿಗಳ ವಿಚಾರಣೆಗೆ ಸಮಯಾವಕಾಶವನ್ನ ಕೊಟ್ಟಿದೆ. ಆ 1 ವರ್ಷದ ಒಳಗೆ ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಮತ್ತೆ ದರ್ಶನ್ ರವರ ಜಾಮೀನು ಅರ್ಜಿ ವಿಚಾರಣೆ ಮುನ್ನೆಲೆಗೆ ಬರುತ್ತೆ. ಅಲ್ಲಿಯವರೆಗೂ ಕೂಡ ನಟ ದರ್ಶನ್ ತುಟಿಕ್ ಪಿಟಿಕ್ ಅನ್ನೋ ಹಾಗಿಲ್ವಾ? ಕಾನೂನಾತ್ಮಕವಾಗಿ ದರ್ಶನ್ ರವರ ಮುಂದೆ ಮತ್ತೇನಾದ್ರೂ ಅವಕಾಶಗಳು ಇದೆಯಾ? ಅದ್ರ ಬಗ್ಗೆಯೂ ಕೂಡ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಆದ್ರೆ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ ಏನಪ್ಪಾ ಅಂದ್ರೆ, ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ರವರ ಪರ ಹಿರಿಯ ವಕೀಲ ಮುಕುಲ್ ರೋಹಟಗಿ ಅವರು ವಾದ ಮಂಡಿಸುತ್ತಿದ್ದಾರೆ. 1 ವರ್ಷದಲ್ಲಿ ಬಹುತೇಕ ವಿಚಾರಣೆ ಮುಗಿಯದಿದ್ರೆ ಪರಿಶೀಲನೆ, ಜಾಮೀನು ಅರ್ಜಿಯ ಪರಿಶೀಲನೆಯನ್ನ ಮಾಡಲಾಗುತ್ತೆ. ಒಂದು ವೇಳೆ 1 ವರ್ಷದಲ್ಲಿ ಬಹುತೇಕ ವಿಚಾರಣೆ ಮುಗಿಯದೆ ಹೋದ್ರೆ ಆಗ ದರ್ಶನ್ ರವರ ಜಾಮೀನು ಅರ್ಜಿ ವಿಚಾರಣೆಯನ್ನ ಪರಿಶೀಲನೆ ಮಾಡ್ತೀವಿ. ಇದು ನ್ಯಾಯಾಧೀಶರ ಮಾತು. ಈ 1 ವರ್ಷದ ಒಳಗಡೆ, ಇವತ್ತಿನಿಂದ ಆ ಡೇಟ್ ಕೌಂಟ್ ಆಗುತ್ತೆ. 1 ವರ್ಷದ ಒಳಗಡೆ ಪ್ರಮುಖ ಸಾಕ್ಷಿಗಳು ಅಂತ ಯಾರನ್ನ ಪರಿಗಣಿಸಲಾಗಿದೆಯೋ ಅಥವಾ ಲಿಸ್ಟ್ ಮಾಡಲಾಗಿದೆಯೋ ಆ ಸಾಕ್ಷಿಗಳ ವಿಚಾರಣೆಯನ್ನ ನಡೆಸಬೇಕು. 1 ವರ್ಷದ ಒಳಗಡೆ ಅದು ಮುಗಿಬೇಕು. ಒಂದು ವೇಳೆ ಈಗ ಯಾವ ರೀತಿಯಾಗಿ 7 ತಿಂಗಳಲ್ಲಿ 10 ಸಾಕ್ಷಿಗಳ ವಿಚಾರಣೆಯನ್ನ ಮಾಡಿ ವಿಳಂಬವನ್ನ ಮಾಡಿದ್ದಾರೋ ಅಥವಾ ಬೇರೆ ಯಾವ ರೀತಿಯ ಸಮಸ್ಯೆಗಳನ್ನು ಒಡ್ಡಿ ವಿಳಂಬ ಆಗ್ತಿದೆ ಅಂತ ಕಾರಣಗಳನ್ನು ಕೊಟ್ಟಿದ್ದಾರೋ, ಈ 1 ವರ್ಷ ಸುಪ್ರೀಂ ಕೋರ್ಟ್ ಕೊಟ್ಟಿದೆಯಲ್ಲ, ಆ ಸಂದರ್ಭದಲ್ಲೂ ಕೂಡ ಅದೇ ರೀತಿಯಾಗಿ 12 ತಿಂಗಳು ಅಂದರೆ ಒಂದು 10-20 ಸಾಕ್ಷಿಗಳ ವಿಚಾರಣೆಯನ್ನು ಮಾಡಿ ವಿಳಂಬ ನೀತಿಯನ್ನು ಅನುಸರಿಸಿದ್ದೆ ಆದರೆ ಮತ್ತೆ ನಾವು ದರ್ಶನ್ ರವರ ಜಾಮೀನು ಅರ್ಜಿ ವಿಚಾರಣೆಯನ್ನು ಪರಿಶೀಲನೆ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇನ್ನು ದರ್ಶನ್ ರವರಿಗೆ ಕನಿಷ್ಠ ಸೌಲಭ್ಯವನ್ನು ಕೊಡ್ತಿಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಿನ ಮುಖ್ಯ ಅಧೀಕ್ಷಕರೇ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ದರ್ಶನ್ಗೆ ಎಲ್ಲಾ ಕನಿಷ್ಠ ಮೂಲ ಸವಲತ್ತನ್ನ ನೀಡಬೇಕು ಅಂತ ಜಡ್ಜ್ ಅವರು ಕೂಡ ಹೇಳಿದ್ದಾರೆ. ಅಂದ್ರೆ 1 ವರ್ಷ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇರಬೇಕಾಗುತ್ತೆ. ಇದಂತೂ ಸ್ಪಷ್ಟ, ಇದರಲ್ಲಿ ಯಾವುದೇ ವ್ಯತ್ಯಾಸ ಆಗಲ್ಲ. ಮತ್ತೊಂದು ಕಡೆ ದರ್ಶನ್ರಿಗೆ ಜೈಲಿನಲ್ಲಿ ಕನಿಷ್ಠ ಮೂಲ ಸೌಲಭ್ಯವನ್ನ ಕೊಟ್ಟಿಲ್ಲ ಅನ್ನೋ ಆರೋಪ ಇದೆ. ಆದ್ರೆ ಅದನ್ನ ಇಲ್ಲಿ ಅಲ್ಲಗಳೆಯಲಾಗ್ತಾ ಇದೆ. ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಏನೇನು ಸೌಲಭ್ಯವನ್ನ ಕೊಡಲಾಗಿದೆಯೋ, ಅವರು ಕೇಳಿದಂತಹ ಸೌಲಭ್ಯಗಳಿರಬಹುದು ಅಥವಾ ಜೈಲಿನ ವತಿಯಿಂದ ಕೊಡಬೇಕಾದಂತಹ ಸೌಲಭ್ಯಗಳಿರಬಹುದು, ಅಂದ್ರೆ ಜೈಲಿನ ಕೈಪಿಡಿಯಲ್ಲಿ ಇರುವಂತಹ ಸೌಲಭ್ಯಗಳಿರಬಹುದು, ಅದೆಲ್ಲವನ್ನ ಕೂಡ ದರ್ಶನ್ ರವರಿಗೆ ಕೊಡಲಾಗಿದೆ. ಇತರ ಕೈದಿಗಳಿಗೆ ನಾವು ಯಾವ ರೀತಿಯಾಗಿ ಸವಲತ್ತುಗಳನ್ನ ಕೊಡ್ತಾ ಇದ್ದೀವೋ ಅದನ್ನೇ ದರ್ಶನ್ ರವರಿಗೂ ಕೊಡ್ತಾ ಇದ್ದೀವಿ. ಅದರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳಾಗಿಲ್ಲ ಅನ್ನೋದನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂತಹ ಪ್ರಮಾಣ ಪತ್ರದ ವರದಿಯಲ್ಲಿ ಜೈಲಿನ ಅಧೀಕ್ಷಕರೇ ಸ್ಪಷ್ಟ ಮಾಹಿತಿಯನ್ನ ಉಲ್ಲೇಖ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದನ್ನೇ ಇಲ್ಲಿ ನ್ಯಾಯಾಧೀಶರು ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ. ನೀವು ಹೇಳಿದ್ದನ್ನ ಒಪ್ಕೊಳ್ಳೋಕ್ಕಾಗೋದಿಲ್ಲ, ದರ್ಶನ್ ರವರಿಗೆ ಈಗಾಗಲೇ ಎಲ್ಲವನ್ನೂ ಕೂಡ ಕೊಡಲಾಗ್ತಾ ಇದೆ. ಇದನ್ನು ಮೀರಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ? ಇದನ್ನು ಮೀರಿ ಏನು ಕೊಡಬೇಕು ಅಂತ ನೀವು ಕೇಳ್ಕೊಳ್ತಾ ಇದ್ದೀರಿ? ಇದು ನ್ಯಾಯಾಧೀಶರ ಪ್ರಶ್ನೆ ಮುಕುಲ್ ರೋಹಟಗಿ ಅವರಿಗೆ. 1 ವರ್ಷದ ಬಳಿಕ ವಿಚಾರಣಾ ನ್ಯಾಯಾಲಯದಲ್ಲೇ ಅರ್ಜಿ ವಿಚಾರಣೆ, ಸಾಕ್ಷಿ ವಿಚಾರಣೆಯಲ್ಲಿ ಪ್ರಗತಿಯಾಗದಿದ್ರೆ ಮತ್ತೆ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಜಾಮೀನು ಕೋರಿ ದರ್ಶನ್ ಅರ್ಜಿಯನ್ನ ಸಲ್ಲಿಸಬಹುದು. ಅದಕ್ಕೆ 1 ವರ್ಷ ಕಾಲಾವಕಾಶ ಇದೆ. 1 ವರ್ಷದ ಬಳಿಕವೂ ಕೂಡ ಸೆಷನ್ಸ್ ಕೋರ್ಟ್ನಲ್ಲಿ ಇದೇ ರೀತಿಯಾಗಿ ವಿಳಂಬ ಆದರೆ, ಸಾಕ್ಷಿಗಳ ವಿಚಾರಣೆ ನಡೆಯದೇ ಹೋದ್ರೆ ಅಥವಾ ಈ ಕೇಸ್ನಲ್ಲಿ ಯಾವುದೇ ರೀತಿಯ ಪ್ರೋಗ್ರೆಸ್ ಆಗದೆ
ಹಾಗೇನೆ ನಿಂತು ಬಿಟ್ಟಿದ್ರೆ, ನಿಮಗೆ ಅದ್ರ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಹೋದರೆ ನೀವು 1 ವರ್ಷದ ನಂತರ ಮತ್ತೆ ಸುಪ್ರೀಂ ಕೋರ್ಟ್ ಕದ ತಟ್ಟಬಹುದು, ಮತ್ತೆ ದರ್ಶನ್ ಜಾಮೀನ್ಗೋಸ್ಕರ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಆಗ ನಾವು ಆ ಜಾಮೀನು ಅರ್ಜಿಯ ಪರಿಶೀಲನೆಯನ್ನ ಮಾಡ್ತೇವೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಸ್ಪಷ್ಟವಾಗಿ ದರ್ಶನ್ ಪರ ವಕೀಲರಾಗಿರುವಂತಹ ಮುಕುಲ್ ರೋಹಟಗಿ ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನು ನಡೆಸಲಿದೆ. ಅಂದರೆ 1 ವರ್ಷ ಸಮಯಾವಕಾಶ ಏನು ಕೊಟ್ಟಿದ್ದಾರೋ ಆ ಸಮಯಾವಕಾಶದ ಒಳಗಡೆ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನು ಮಾಡಿ ಸುಪ್ರೀಂ ಕೋರ್ಟ್ಗೆ ಅವರು ವರದಿಯನ್ನು ಸಲ್ಲಿಕೆ ಮಾಡಬೇಕು. ಒಂದು ವೇಳೆ 60 ಸಾಕ್ಷಿಗಳ ವಿಚಾರಣೆ ಆಗದೆ ಹೋದರೆ ಮತ್ತೆ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು. ವಾದ ಪ್ರತಿವಾದ ನಡೀತಾ ಇದೆ. ಪ್ರಾಸಿಕ್ಯೂಷನ್ ಹಾಗೂ ದರ್ಶನ್ ಪರ ವಕೀಲರು ತಮ್ಮ ಮನವಿಯನ್ನು ಮುಂದಿಡ್ತಿದ್ದಾರೆ. 57ನೇ ಸಿಸಿಎಚ್ ಕೋರ್ಟ್ ನ್ಯಾಯಾಧೀಶರಿಲ್ಲದೆ ಖಾಲಿ ಇದೆ. ಹೀಗಾಗಿ ಖಾಲಿ ಇರುವ ಹುದ್ದೆಗೆ ನ್ಯಾಯಾಧೀಶರ ನೇಮಕಕ್ಕೆ ಇಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪ್ರಾಸಿಕ್ಯೂಷನ್ ಪರ ವಕೀಲರು. ಯಾಕೆ ಡಿಲೇ ಆಗ್ತಿದೆ ಅನ್ನೋ ಪ್ರಶ್ನೆ ಎದುರಾದಂತಹ ಸಂದರ್ಭದಲ್ಲಿ ಅಲ್ಲಿ ನ್ಯಾಯಾಧೀಶರಿಲ್ಲ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ನ್ಯಾಯಾಧೀಶರಿಲ್ಲ, ಆ ಸ್ಥಾನ ಖಾಲಿ ಇದೆ. ಹಾಗಾಗಿ ವಿಳಂಬ ಆಗ್ತಾ ಇದೆ. ಆ ಸ್ಥಾನವನ್ನ ಆದಷ್ಟು ಬೇಗ ಭರ್ತಿ ಮಾಡಬೇಕು. 1 ವರ್ಷದಲ್ಲಿ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನ ಮುಗಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇದು ಶೀಘ್ರದಲ್ಲೇ ಆಗಬೇಕು ಅಂದ್ರೆ ಖಾಲಿ ಇರುವಂತಹ ನ್ಯಾಯಾಧೀಶರ ಸ್ಥಾನವನ್ನ ಭರ್ತಿ ಮಾಡಬೇಕು ಅನ್ನೋದು ಪ್ರಾಸಿಕ್ಯೂಷನ್ ಪರ ವಕೀಲರ ವಾದ ಆಗಿದೆ. ದರ್ಶನ್ ಜಾಮೀನು ಅರ್ಜಿ ಇತ್ಯರ್ಥಪಡಿಸಿದ ಸುಪ್ರೀಂ ಕೋರ್ಟ್. ಅಂದರೆ ದರ್ಶನ್ ರವರಿಗೆ ಜಾಮೀನಂತೂ ಸಿಕ್ಕಿಲ್ಲ. ಮಧ್ಯಂತರ ಜಾಮೀನಾಗಲಿ ಅಥವಾ ಬೇರೆ ರೀತಿಯ ಪೂರ್ಣ ಪ್ರಮಾಣದ ಜಾಮೀನಿನ ನಿರೀಕ್ಷೆಯಲ್ಲಿ ಏನಿದ್ರೋ ಅದೆಲ್ಲವೂ ಕೂಡ ಸದ್ಯಕ್ಕೆ ಹುಸಿಯಾಗಿದೆ. 1 ವರ್ಷ ಸುಪ್ರೀಂ ಕೋರ್ಟ್ ಟೈಮ್ ಕೊಟ್ಟಿದೆ. ಆ 1 ವರ್ಷದ ಒಳಗಡೆ ಇನ್ನುಳಿದಂತಹ ಪ್ರಮುಖ ಸಾಕ್ಷಿಗಳ ವಿಚಾರಣೆ ಆಗಬೇಕಿದೆ. 60 ಪ್ರಮುಖ ಸಾಕ್ಷಿಗಳು ಅಂತ ಪರಿಗಣಿಸಲಾಗಿದೆ. ಅವುಗಳ ವಿಚಾರಣೆಯನ್ನ ಮಾಡಿ ಮುಗಿಸಿ ಅಂತ ಹೇಳಿ ತಾಕೀತನ್ನ ಮಾಡಿದೆ ಸುಪ್ರೀಂ ಕೋರ್ಟ್. ಅಲ್ಲಿಗೆ ಕಂಪ್ಲೀಟ್ ಆಗಿ ಜಾಮೀನು ಅರ್ಜಿ ವಿಚಾರಣೆಯ ಸಂಬಂಧ ಏನು ವಾದ ಪ್ರತಿವಾದ ಆಗಬೇಕಿತ್ತು, ನ್ಯಾಯಾಧೀಶರು ಏನು ದರ್ಶನ್ ಪರ ವಕೀಲರು ಮತ್ತು ಪ್ರಾಸಿಕ್ಯೂಷನ್ ಪರ ವಕೀಲರಿಂದ ವಾದವನ್ನು ಆಲಿಸಬೇಕಿತ್ತು ಅದನ್ನ ಆಲಿಸಿ ಮುಕ್ತಾಯ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಸದ್ಯಕ್ಕೆ ಮುಕ್ತಾಯ. 1 ವರ್ಷ ಟೈಮ್ ಕೊಟ್ಟು ದರ್ಶನ್ ಜಾಮೀನು ಅರ್ಜಿಯನ್ನ ಇತ್ಯರ್ಥಪಡಿಸಿದ್ದಾರೆ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ನಲ್ಲಿ. ದರ್ಶನ್ ಪಾಲಿಗೆ ಇವತ್ತು ಬಿಗ್ ಡೇ ಆಗಿತ್ತು. ಏನಾದ್ರೂ ಮಧ್ಯಂತರ ಬೇಲ್ ಸಿಕ್ಕರೆ ಉಸಿರಾಡಬಹುದು ಅನ್ನೋ ಸ್ಥಿತಿಯಲ್ಲಿ ದರ್ಶನ್ ಇದ್ರು. ಆದ್ರೆ ಅದು ಹುಸಿಯಾಗಿದೆ. ಇನ್ನೂ ಕೂಡ 1 ವರ್ಷ ಪರಪ್ಪನ ಅಗ್ರಹಾರ ಜೈಲ್ನಲ್ಲೇ ನಟ ದರ್ಶನ್ ಕಾಲ ಕಳಿಬೇಕಿದೆ. ಕತ್ತಲ ಕೋಣೆಯಲ್ಲೇ ದರ್ಶನ್ ಇರಬೇಕಾಗಿದೆ. ಏನೇ ಸಮಸ್ಯೆಗಳಿರಬಹುದು, ಆರೋಗ್ಯ ಸಮಸ್ಯೆ ಇರಬಹುದು, ಅದಕ್ಕೆ ಜೈಲಿನ ಮೆನುವಿನಂತೆ ಅಥವಾ ಜೈಲಿನಲ್ಲಿ ಏನು ಚಿಕಿತ್ಸೆ ಸಿಗಬೇಕೋ ಅದು ಖಂಡಿತವಾಗಿಯೂ ಸಿಗುತ್ತೆ. ಈಗ ಏನು ಮೂಲಭೂತ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಅಂತ ಆರೋಪಿಸಿದ್ರು ಅದನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದರ ಹೊರತಾಗಿ ಬೇರೆ ಏನಾದರೂ ಬೇಕು ಅಂದರೆ ಅವರು ಮತ್ತೆ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಅದನ್ನು ತೆಗೆದುಕೊಳ್ಬೇಕಾಗುತ್ತೆ. ಆದರೆ ಬೇಲಂತೂ ಸದ್ಯಕ್ಕೆ ಇಲ್ಲ. ಸಾಕ್ಷ್ಯ ವಿಚಾರಣೆಗೆ 1 ವರ್ಷ ಕಾಲಾವಕಾಶವನ್ನು ಕೊಟ್ಟು ಸುಪ್ರೀಂ ಕೋರ್ಟ್ ದರ್ಶನ್ ರವರು ಸಲ್ಲಿಕೆ ಮಾಡಿದಂತಹ ಜಾಮೀನು ಅರ್ಜಿ ವಿಚಾರಣೆಯನ್ನು ಸದ್ಯಕ್ಕೆ ಮುಕ್ತಾಯಗೊಳಿಸಿದೆ. ನೆಕ್ಸ್ಟ್ ಲಿಸ್ಟ್ ಪ್ರಕಾರ ಯಾವ ಪ್ರಕರಣ ಬರುತ್ತೋ ಅದನ್ನು ಸುಪ್ರೀಂ ಕೋರ್ಟ್ ಕೈಗೆತ್ತಿಕೊಂಡು ತನ್ನ ವಿಚಾರಣೆಯನ್ನು ಆ ಕಡೆ ಮುಂದುವರೆಸಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ಗೆ ಬಿಗ್ ಶಾಕ್. ಸುಪ್ರೀಂ ಕೋರ್ಟ್ನಲ್ಲಾದರೂ ರಿಲೀಫ್ ಸಿಗಬಹುದು ಅಂತ ಕಾಯ್ತಾ ಇದ್ರು ನಟ ದರ್ಶನ್. ಒಂದಷ್ಟು ಮಾನದಂಡಗಳ ಆಧಾರದ ಮೇರೆಗೆ ವಿಚಾರಣೆಯಲ್ಲಿ ಆಗ್ತಾ ಇರುವಂತಹ ಲೋಪದೋಷಗಳನ್ನೇ ಮುಂದಿಟ್ಟುಕೊಂಡು ರಿಲೀಫನ್ನು ಪಡ್ಕೊಳ್ಳೋ ಕಾತರದಲ್ಲಿದ್ದಂತಹ ನಟ ದರ್ಶನ್ ರವರಿಗೆ ಇದೀಗ 1 ವರ್ಷ ಕಾಯುವಿಕೆಯ ಕಾಲಾವಕಾಶ ಸಿಕ್ಕಂತಾಗಿದೆ. 1 ವರ್ಷದಲ್ಲಿ ವಿಚಾರಣೆಗೆ ಮುಗಿಯದಿದ್ದರೆ ಮತ್ತೆ ಬನ್ನಿ ಸುಪ್ರೀಂ ಕೋರ್ಟ್ಗೆ, ಆವಾಗ ಜಾಮೀನಿಗೋಸ್ಕರ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಿ, ಆಗ ನಾವು ಮತ್ತೆ ಪರಿಶೀಲನೆಯನ್ನು ಮಾಡೋಣ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಸ್ಪಷ್ಟ ಸಂದೇಶವನ್ನು ಮುಕುಲ್ ರೋಹಟಗಿ ಅವರಿಗೆ ಕೊಟ್ಟಿದ್ದಾರೆ. 1 ವರ್ಷದಲ್ಲಿ ಬಹುತೇಕ ವಿಚಾರಣೆಯನ್ನು ಮುಗಿಸ್ಬೇಕಿದೆ. ಇವಾಗ 7 ತಿಂಗಳು ಕಾಲಾವಕಾಶದಲ್ಲಿ 7 ತಿಂಗಳಲ್ಲಿ 10 ಸಾಕ್ಷಿಗಳ ವಿಚಾರಣೆಯನ್ನು ಮಾಡಿ ಯಾವ ರೀತಿಯಾಗಿ ವಿಳಂಬ ಮಾಡಲಾಗ್ತಾ ಇದೆಯೋ ಅದೇ ರೀತಿಯಾಗಿ ವಿಳಂಬ ಆಗಿದ್ದೇ ಆದರೆ ಮುಂದಿನ 1 ವರ್ಷದಲ್ಲಿ ಅದು ದರ್ಶನ್ ರವರಿಗೆ ಅನುಕೂಲ ಕೂಡ ಆಗಬಹುದು, ಜಾಮೀನು ಸಿಗುವಲ್ಲಿ ಅದು ಹೆಲ್ಪ್ ಕೂಡ ಮಾಡಬಹುದು. ಈಗ ಇದನ್ನು ಸೆಷನ್ಸ್ ಕೋರ್ಟ್ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡು ಪ್ರಮುಖ ವಿಚಾರಣೆಗಳನ್ನು ಮುಗಿಸುತ್ತೋ, ಸಾಕ್ಷಿಗಳ ವಿಚಾರಣೆಗಳನ್ನು ಮುಗಿಸುತ್ತೋ ಅನ್ನೋದನ್ನು ಕಾದು ನೋಡಬೇಕಿದೆ.